ನಾಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾ ಇದ್ದಾರೆ. ಗೆಹ್ಲೋಟ್ ಅವರ ಸಮಯವನ್ನ ಕೇಳಿದ್ದಾರೆ, ಅಪಾಯಿಂಟ್ಮೆಂಟ್ ಅನ್ನ ಕೇಳಿದ್ದಾರೆ. ನಾಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಸಿದ್ದರಾಮಯ್ಯ. ನಾಳೆ ಬೆಳಗ್ಗೆ 10:30ಕ್ಕೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಲೋಕಭವನಕ್ಕೆ ತೆರಳುತ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನ ನೀಡಬೇಕಾಗುತ್ತೆ ಪ್ರೋಟೋಕಾಲ್ ಪ್ರಕಾರ. ಸೊ ಹಾಗೆ ಅವರು ರಾಜೀನಾಮೆ ಪತ್ರವನ್ನ ರಾಜ್ಯಪಾಲರಿಗೆ ತಲುಪಿಸ್ತಾರೆ. ನಾಳೆ ಬೆಳಗ್ಗೆ 10:30ಕ್ಕೆ ರಾಜೀನಾಮೆಯನ್ನ ನೀಡಲಿದ್ದಾರೆ. ಆ ರಾಜ್ಯಪಾಲ ಗೆಹ್ಲೋಟ್ ಅವರ ಭೇಟಿಗೆ ಸಮಯವನ್ನ ಕೂಡ ಸಿದ್ದರಾಮಯ್ಯ ಕೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಬೆಳವಣಿಗೆಗಳಾಗ್ತಾ ಇದೆ, ಮೇಜರ್ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನ ಸಿಎಂ ನೀಡ್ತಾರೆ. ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ನಾಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡೋದು ಬಹುತೇಕ ಕನ್ಫರ್ಮ್ ಆಗಿದೆ. ರಾಜ್ಯಪಾಲರ ಸಮಯವನ್ನ ಕೂಡ ಕೇಳಿದ್ದಾರೆ ಅವರನ್ನ ಭೇಟಿ ಮಾಡೋದಕ್ಕೆ. ನಾಳೆ ಬೆಳಗ್ಗೆ 10:30ಕ್ಕೆ ನಿನ್ನೆ ದೆಹಲಿಯಲ್ಲಿ ಮ್ಯಾರಥಾನ್ ಸಭೆ ನಡೆದಿತ್ತು. ಸಭೆಯ ನಂತರ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಹೇಳಿದ್ರು, ರಾಜ್ಯಸಭೆ ವಿಚಾರವಾಗಿ ಮಾತ್ರ ಚರ್ಚೆ ಮಾಡಿದ್ದೇವೆ, ಬೇರೆ ಯಾವುದೇ ವಿಚಾರವಾಗಿ ಚರ್ಚೆ ಮಾಡಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳೋ ಮೊದಲೇ ಹೇಳಿದ್ರು, ನೋ ಕ್ವೆಶ್ಚನ್ಸ್ ಅಂತ ಹೇಳಿ. ಸೊ ಈಗ ಕಾಂಗ್ರೆಸ್ನಲ್ಲಿ ಬೇಕಾದಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಮುಖ್ಯಮಂತ್ರಿಗಳ ನಿವಾಸ ಕಾವೇರಿಯಲ್ಲಿ ಚಟುವಟಿಕೆಗಳು ಗರಿಗೆದರಿದೆ. ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಒಂದಷ್ಟು ಜನ ಸಚಿವರುಗಳು, ಶಾಸಕರುಗಳು ಎಲ್ಲರೂ ಕೂಡ ದೌಡಾಯಿಸ್ತಾ ಇದ್ದಾರೆ. ಮುಖ್ಯಮಂತ್ರಿ ನಿವಾಸಕ್ಕೆ ಸಚಿವ ಜಮೀರ್, ನಸೀರ್ ಅಹಮದ್, ಎಂಸಿ ಸುಧಾಕರ್, ಶಾಸಕ ಶಿವಲಿಂಗೇಗೌಡ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಸಿಎಂ ನಿವಾಸ ಕಾವೇರಿಗೆ ಸಚಿವರು, ಶಾಸಕರು ಎಲ್ಲ ದೌಡಾಯಿಸಿದ್ದಾರೆ. ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ನಾಳೆ ಇದ್ದಂತಹ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಕ್ಯಾನ್ಸಲ್ ಆಗಿದೆ. ಕಾವೇರಿ ನಿವಾಸದಲ್ಲಿ ತಮ್ಮ ಆಪ್ತ ಸಚಿವರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಏನೇನಾಯ್ತು, ಅಲ್ಲಿ ಏನೇನೆಲ್ಲ ಮಾತನಾಡಿದ್ರು ಅನ್ನೋದರ ಚರ್ಚೆಯ ಮಾಹಿತಿಯನ್ನ ತಮ್ಮ ಆಪ್ತರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ಸಿಎಂ. ಸಚಿವ ಎಂಸಿ ಸುಧಾಕರ್, ಶಾಸಕ ಶಿವಲಿಂಗೇಗೌಡ ಎಲ್ಲರೂ ಕೂಡ ಬಂದಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಈಗ ಚಟುವಟಿಕೆಗಳು ಗರಿಗೆದರಿವೆ. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸಚಿವರ ಜೊತೆಗೆ ಬ್ರೇಕ್ಫಾಸ್ಟ್ನ ನಂತರ ಗೆಹ್ಲೋಟ್ ಅವರ ಭೇಟಿಗೆ ಕೂಡ ಸಮಯವನ್ನ ಕೇಳಿದ್ದಾರೆ. ಅಫ್ಕೋರ್ಸ್ ಒಬ್ಬ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾರೆ ಅಂತ ಅಂದಾಗ ಹಲವು ಲೆಕ್ಕಾಚಾರಗಳಿರುತ್ತೆ ಒಂದು ಪಕ್ಷದಲ್ಲಿ ಮತ್ತು ಸಚಿವರ ನಡುವೆ, ಶಾಸಕರ ನಡುವೆ. ಎಲ್ಲರೂ ಕೂಡ ಲಾಭಿಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇರ್ತಾರೆ. ಯಾಕೆಂದ್ರೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಬೇಕಾಗುತ್ತೆ, ಹೊಸ ಸಚಿವ ಸಂಪುಟ ರಚನೆ ಆಗುತ್ತೆ. ಸೊ ಹಲವು ಲೆಕ್ಕಾಚಾರಗಳು ನಡೀತಾ ಇರುತ್ತೆ. ಆ ಲೆಕ್ಕಾಚಾರಗಳ ಹಿನ್ನೆಲೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಒಂದಷ್ಟು ಜನ ಸಚಿವರು, ಶಾಸಕರು ಭೇಟಿಯನ್ನ ನೀಡ್ತಾ ಇದ್ದಾರೆ. ನೋಡಿ, ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಸಚಿವರುಗಳಿಗೆ ಆಹ್ವಾನ ನೀಡಲಾಗಿದೆ. ಸಿಎಂ ಕಚೇರಿಯಿಂದ ಸಚಿವರುಗಳಿಗೆ ನಾಳೆಯ ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡಿದ್ದಾರೆ. ನಾಳೆಯ ಬ್ರೇಕ್ಫಾಸ್ಟ್ಗೆ ವೈಯಕ್ತಿಕ ಆಹ್ವಾನವನ್ನ ನೀಡಿದ್ದಾರೆ ಸಿಎಂ ಎಲ್ರಿಗೂ. ತಡರಾತ್ರಿ ಎಲ್ಲ ಸಚಿವರಿಗೂ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಮೆಸೇಜ್ ತಲುಪಿದೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಬನ್ನಿ ಅಂತ ಹೇಳಿ ಸಚಿವರುಗಳಿಗೆ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ಇನ್ವಿಟೇಷನ್ ಅನ್ನ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೋಗಿದೆ ಈ ಮೆಸೇಜ್. ಹಲವು ತಿಂಗಳುಗಳ ಗೊಂದಲ ಏನಿತ್ತು ಅದಕ್ಕೆ ತೆರೆ ಬೀಳುವಂತಹ ಸಮಯ ಅನ್ಸುತ್ತೆ. ನೋಡಿ, ಎಲ್ರಿಗೂ ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ದಿನಾಂಕ 28ರಂದು ಗುರುವಾರ ಬೆಳಗ್ಗೆ 9 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಚಿವ ಸಂಪುಟದ ಎಲ್ಲ ಸಚಿವರೊಂದಿಗೆ ಬೆಳಗಿನ ಉಪಹಾರದೊಂದಿಗೆ ಸಭೆಯನ್ನ ಏರ್ಪಡಿಸಲು ಸೂಚಿಸುತ್ತಾರೆ. ಅದರಂತೆ ದಯವಿಟ್ಟು ಸದರಿ ಮಾಹಿತಿಯನ್ನ ಎಲ್ಲ ಸಚಿವರ ಗಮನಕ್ಕೆ ತಂದು ಈ ಬೆಳಗಿನ ಉಪಹಾರ ಸಭೆಗೆ ಹಾಜರಾಗಲು ಕೋರಲು ಮಾನ್ಯ ಮುಖ್ಯಮಂತ್ರಿಗಳಿಂದ ನಿರ್ದೇಶಿತನಾಗಿದ್ದೇನೆ. ಧನ್ಯವಾದಗಳು, ಶುಭರಾತ್ರಿ ಅಂತ ನಿನ್ನೆ ಲೇಟ್ ನೈಟ್ ಅಲ್ಲಿ ಮೆಸೇಜ್ ಕಳಿಸಿರುವಂತಹ ಮೆಸೇಜ್ ಅನ್ನ ನೀವೀಗ ನೋಡ್ತಾ ಇದ್ದೀರಾ. ಸೊ ನಾಳೆ ಬೆಳಗ್ಗೆ 9 ಗಂಟೆಗೆ ಎಲ್ಲ ಸಚಿವರುಗಳಿಗೂ ಕಾವೇರಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುತ್ತೆ. ಸುಂದರೇಶ್,
ಎಸ್ ಸರ್, ಈಗ ಹಲವು ತಿಂಗಳುಗಳ ಹೆಚ್ಚು ಕಮ್ಮಿ ಹೇಳಬೇಕಂತಂದ್ರೆ ಸರ್ಕಾರ ಬಂದು ಕೆಲವು ತಿಂಗಳ ನಂತರ ನಾಯಕತ್ವ ಬದಲಾವಣೆಯ ವಿಚಾರಗಳು ಬಂದ್ಬಿಡ್ತು. ಸೊ ಅಂದಿನಿಂದ ಇಂದಿನವರೆಗೂ ಕೂಡ ಏನು ಗೊಂದಲಗಳಿತ್ತು, ಬಣಗಳ ಬಡಿದಾಟ ಇತ್ತು. ಹೊರಗಡೆ ಒಂದ್ ಕಡೆ ಮುಖ್ಯಮಂತ್ರಿಗಳ ಬಣದವರು, ಇನ್ನೊಂದ್ ಕಡೆ ಸಿಎಂ ಬಣದವರು, DKC ಬಣದವರು ಬಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ರು. ಇನ್ಫ್ಯಾಕ್ಟ್ ಯತೀಂದ್ರ ಹಲವು ಬಾರಿ ನಮ್ಮ ತಂದೆನೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳಿದಾಗ್ಲೂ ಯತೀಂದ್ರನಷ್ಟು ದೊಡ್ಡವರಲ್ಲ ನಾವು ಅಂತ ಹೇಳೋ ಮುಖಾಂತರ ಟಾಂಗ್ ಕೂಡ ಕೊಟ್ಟಿದ್ರು. ಸೊ ಇದೆಲ್ಲದರ ನಡುವೆ ಈಗ ಇದೆಲ್ಲದಕ್ಕೂ ಒಂದು ಇತ್ಯರ್ಥ ಆಗುವಂತಹ ಹಂತದಲ್ಲಿದೆ. ಬಟ್ ನನಗನ್ಸ್ತಾ ಇದೆ ಸರ್, ಇದು ಇತ್ಯರ್ಥ ಅಲ್ಲ, ಇವಾಗ ಮತ್ತೆ ಇನ್ನೊಂದು ರೀತಿ ಏನಾದರೂ ಶುರು ಆಗುತ್ತೆ ಅಂತ ಅನಿಸ್ತಾ ಇದೆ. ಏನು ಹೇಳ್ತೀರಿ ಸರ್? ಎರಡು ಇದೆ. ಒಂದನೇದಾಗಿ DK ಶಿವಕುಮಾರ್ ನಡೆದುಕೊಂಡಿದ್ದಾರೆ. ಈಸ್ ಎ ವೆರಿ ಮೆಚ್ಯೂರ್ಡ್ ಪರ್ಸನ್ ಆ್ಯಂಡ್ ಎ ಸ್ಟ್ರಾಟಜಿಸ್ಟ್. ಮೋರ್ ದೆನ್ ದ್ಯಾಟ್, DK ನೋ ದ ಸ್ಟ್ರಾಟಜಿ. DK ಅವರು ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಒಂದಾದರೆ DK ಶಿವಕುಮಾರ್ ಅವರ ಸ್ಟ್ರಾಟಜಿ ಡಿಫ್ರೆಂಟ್. ರಾಜಕೀಯದಲ್ಲಿ ಮಾತ್ರ ಅಲ್ಲ, ಬಿಸ್ನೆಸ್ಸಲ್ಲೂ ನೋಡಿದರೆ ನೀವು DK ಶಿವಕುಮಾರ್ ಅವರ ಸ್ಟ್ರಾಟಜಿಯನ್ನು ನೀವು ನೋಡಿದ್ರಿ. ಅಹಮದ್ ಪಟೇಲ್ ಗುಜರಾತಿನ ಯಾವುದೋ ಒಂದು ಎಲೆಕ್ಷನ್ ಟೈಮಲ್ಲಿ ಅಹಮದ್ ಪಟೇಲ್ ಒಟ್ಟಿಗೆ ನಿಂತ್ಕೊಂಡಿದ್ರು ಅಂದ್ರೆ ಈಡನ್ ಗಾರ್ಡನ್ ಯಾವುದು ನಮ್ಮ ಈಗಲ್ಟನ್ ರಿಸಾರ್ಟ್ಸಲ್ಲಿದ್ದರು. ಅಲ್ಲಿಗೆ ಬಂದಾಗ DK ಅವರು ಇನ್ಕಮ್ ಟ್ಯಾಕ್ಸ್ ಅವ್ರು ಹೇಳ್ತಾರೆ DK ಅವರು ಏನೋ ಹರಿದುಬಿಟ್ಟು ತಿಂದುಬಿಟ್ರು ಅಂತ. ನೀವು ನೆನಪಿದ್ದೀರ ನಿಮಗೆ? ಆ ಸ್ಟೋರಿನ ಕೇಳಿ ನೀವು. ಯಾವುದೋ ಒಂದು ಚೀಟಿ ಇತ್ತು ಅವ್ರ ಕೈಯಲ್ಲಿ, ಅದನ್ನು ಹರಿದುಬಿಟ್ಟು ಅಗ್ದುಬಿಟ್ಟು ನುಂಗಿದ್ಬಿಟ್ರು DK ಅವರು ಅನ್ನೋದು. ಆ ಲೆವೆಲಲ್ಲಿ ಅಂದರೆ DK ಸ್ಟುಡ್. ನೀವು ಈಗ ಸುಂದರೇಶ್ ಅವರು ಮಾತಾಡ್ತಾ ಹೇಳಿದರು, ಹೌದು ಜೈಲಿಗೆ ಹೋದರು, ಪಾರ್ಟಿಗಾಗಿ ಜೈಲಿಗೆ ಹೋದಂತಹ ಒಬ್ಬ ಯಾರಾದರೂ ಇದ್ದಿದ್ರೆ ಅದು DK ಶಿವಕುಮಾರ್ ಅವರು ಅಂತ. ಆ್ಯಂಡ್ ಆ ಜೈಲಲ್ಲಿ ಯಾವ ರೀತಿಯ ಟಾರ್ಚರ್ ಅವರಿಗೆ ಕೊಡಲಾಯಿತು, DK ಶಿವಕುಮಾರ್ ಅವರು ಹೊರಗಡೆ ಬಂದಾಗ ಹೇಳ್ತಾರೆ, ನನಗೆ ಸೋನಿಯಾ ಗಾಂಧಿ ಅವರ ಹೆಸರು ಹೇಳಿ, ನೀವು ಹೈಕಮಾಂಡ್ ಹೆಸರು ಹೇಳಿ ಅಂತ ನನ್ನ ಹತ್ರ ಯಾವ ರೀತಿಯ ಟಾರ್ಚರ್ ಕೊಟ್ಟರಂದರೆ ನನಗೆ ಒಬ್ಬ ಕ್ರಿಮಿನಲ್ ನೋಡ್ದಂಗೆ ಮಾಡಿದರು. ಆದರೂ ಕೂಡ ನಾನು ಬಾಯಿ ಬಿಟ್ಟಿಲ್ಲ. ನಿಮಗೆ ನೆನಪಿರ್ಬೋದು, ಅಹಮದ್ ಪಟೇಲ್ ಮತ್ತು ಸೋನಿಯಾ ಗಾಂಧಿ ಅವರು ಹೋಗಿ ತಿಹಾರ್ ಜೈಲಲ್ಲಿ DK ಶಿವಕುಮಾರ್ ಅವರನ್ನು ಮೀಟ್ ಆಗ್ತಾರೆ. ದ ಡೇ DK ಶಿವಕುಮಾರ್ ಮೆಟ್ ದೆಮ್ ದೇರ್, ಕಣ್ಣೀರಾಗ್ತಾರೆ DK ಶಿವಕುಮಾರ್ ಅವರು, ತಾಯಿ ನನಗೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ. ಆಗ ದ್ಯಾಟ್ ಟೈಮ್ ಸೋನಿಯಾ ಗಾಂಧಿ ಈ ಋಣವನ್ನು ನಾವು DK ಅವರೇ ನಾವು ತೀರಿಸ್ತೀವಿ ಅನ್ನೋ ಹೇಳೋದ ಯಾವುದು ಮಾತಿತ್ತಲ್ಲ, ಅದು DK ಅವರ ಮನಸ್ಸಲ್ಲಿ, ಹೌದು ಸೋನಿಯಾ ಗಾಂಧಿಯವರ ಫ್ಯಾಮಿಲಿ, ಗಾಂಧಿ ಫ್ಯಾಮಿಲಿಯವರ ಫ್ಯಾಮಿಲಿ ನನ್ನನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಅವರ ಅಚ್ಚುಕಟ್ಟಾಗಿ ಅವರ ಮನಸ್ಸಲ್ಲಿ ಅದು ಇತ್ತು. ಅದಕ್ಕಾಗಿ ಅವರು ಇಷ್ಟು ದಿನ ಅವರನ್ನು ಅಷ್ಟೇ ಮಾಡಿ. ನೀವು DK ಶಿವಕುಮಾರ್ ಅವರಿಗೇನೋ ಬೇರೆ ಪಾರ್ಟಿಯಿಂದ ಪ್ರಪೋಸಲ್ ಬಂದಿಲ್ಲ ಅಂತ ಏನಿಲ್ಲ. DK ಶಿವಕುಮಾರ್ ಅವರಿಗೂ ಕೂಡ ಬೇರೆ ಪಕ್ಷಗಳಿಂದ ಪ್ರಪೋಸಲ್ಗಳು ಬಂದಿತ್ತು. ನೀವು ಯಾಕೆ ಬರಬಾರ್ದು, ನೀವು ನಮ್ಮ ಪಕ್ಷಕ್ಕೆ ಯಾಕೆ ಬರಬಾರ್ದು, ಸ್ವಲ್ಪ ಜನರನ್ನು ಕರ್ಕೊಂಡೆ. ಆಗ DK ಶಿವಕುಮಾರ್ ಅವರ ಕ್ವಶನ್ ಕೇಳಿದಾಗ DK ಶಿವಕುಮಾರ್ ಹೇಳಿದ ಮಾತು ಒಂದೇ, ನನಗೆ ಕಾಂಗ್ರೆಸ್ ಪಕ್ಷ ತಾಯಿ ಇದ್ದಂಗೆ, ನಾನೇನಾದರೂ ಕಾಂಗ್ರೆಸ್ ಪಕ್ಷಕ್ಕೆ ನಾನು ದ್ರೋಹ ಮಾಡಿದರೆ ನನ್ನ ತಾಯಿಗೆ ದ್ರೋಹ ಮಾಡ್ದಂಗೆ. ನಾನು ಹುಟ್ಟಿದ್ದು ಕಾಂಗ್ರೆಸ್ಗಾಗಿ, ನಾನು ಸಾಯಿದ್ದು ಕಾಂಗ್ರೆಸ್ನಲ್ಲೇ ಅಂತ ಹೇಳಿದರು. ಪಕ್ಷ ನಿಷ್ಠೆ ಮತ್ತು ಸ್ಯಾಕ್ರಿಫೈಸ್ನ ಕುರಿತು ಯಾವುದೇ ಕಾರಣಕ್ಕೂ ನಾವು DK ಶಿವಕುಮಾರ್ ಅವರನ್ನು ಅಲ್ಲಗಡಿಯಲಿಕ್ಕಾಗಲ್ಲ, ಮತ್ತು DK ಶಿವಕುಮಾರ್ ಡಿಸರ್ವ್ ಅಲ್ಲ ಅಂತ ಹೇಳಲಿಕ್ಕಾಗಲ್ಲ. ಇರ್ಬೋದು ಕ್ಯಾಂಡಿಡೇಟ್ಸ್ ಎಲ್ಲ ಪಕ್ಷದಲ್ಲೂ. ಈಗ BJPಯಲ್ಲೂ ನೋಡಿದ್ರು ನೀವು 10 ಹೆಸರುಗಳು ಕ್ಯಾಂಡಿಡೇಟ್ ಆಗಿ ಬರ್ತಾರೆ. ರಾಜಕೀಯದಲ್ಲಿ ಒಂದೊಂದು ಕಡೆಯಿಂದ ಒಂದೊಂದು ಜಾತಿಯಿಂದ ಒಂದೊಂದು ಕಡೆಯಿಂದ ಒಬ್ಬೊಬ್ಬ ನಾಯಕನು ಹುಟ್ಟುತ್ತಾನೆ. ಅದು ದಟ್ ಈಸ್ ವೆರಿ ಕಾಮನ್. ಬಟ್ DK ಡಿಸರ್ವ್. ಲಾಸ್ಟ್ ಟೈಮ್ 136 ಬರಬೇಕಾದ್ರೆ ಸಿದ್ದರಾಮಯ್ಯನವರೊಟ್ಟಿಗೆ ಕೈ ಜೋಡಿಸಿ ಅದು ಓಡಾಡಿ ಎಲ್ಲ ಕಡೆ ಹೋಗ್ಬಿಟ್ಟು, ಅದು ಮಾತ್ರ ಅಲ್ಲ, ರಿಸೋರ್ಸ್ ಅಂತ ನಾವು ಏನು ಹೇಳ್ತೀವಲ್ಲ, ಎಲೆಕ್ಷನ್ಗೆ ರಿಸೋರ್ಸಸ್ ಬೇಕಾಗತ್ತೆ. ಅದು ಯಾವುದೇ ಪಾರ್ಟಿ ಆಗಲಿ, ಇವ್ರು ಹೇಳ್ತಾರೆ ನಾವು ದುಡ್ಡು ಹಂಚಲ್ಲ ಅಂತ ಹೇಳಿದ್ರು ಕೂಡ ಆ ರಿಸೋರ್ಸ್ ಜನರೇಟ್ ಮಾಡಿ ಎಲೆಕ್ಷನಲ್ಲಿ ಕಾಂಗ್ರೆಸ್ ಅನ್ನು 136 ಬರಬೇಕಾದ್ರೆ ಸಿದ್ದರಾಮಯ್ಯನವರ ಮತ್ತೆ DK ಶಿವಕುಮಾರ್ ಅವರ ಸಮಪಾಲು ಇದೆ. ಈ ಒಂದು ಕಡೆ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಆಗಿ ಮತಗಳನ್ನು ಹೇಳಿದ್ರೆ, ಇನ್ನೊಂದು ಕಡೆ DK ಶಿವಕುಮಾರ್ ಅವರು ತಮ್ಮ ಸ್ಟ್ರಾಟಜಿಗಳ ಮೂಲಕ, ರಿಸೋರ್ಸ್ಗಳ ಮೂಲಕ ಕಾಂಗ್ರೆಸ್ ಅನ್ನು 136 ಬರಲಿಕ್ಕೆ ಹೆಲ್ಪ್ ಮಾಡಿದ್ರು. ಇಫ್ ಎನಿಬಡಿ ಆಸ್ಕ್, ನನಗೆ ಯಾರಿಗಾದ್ರೂ ಕೇಳಿದ್ರೆ DK ಶಿವಕುಮಾರ್ ನಂತರ ಸಿದ್ದರಾಮಯ್ಯ ನಂತರ ಯಾರಾಗಬೇಕಂತ ಕೇಳಿದ್ರೆ, ಐ ಪರ್ಸನಲಿ ಸೇ ದಟ್ಸ್ DK ಶಿವಕುಮಾರ್ ಡಿಸರ್ವ್ ಇಟ್ ಅಂತ. ದರ್ ಇಸ್ ನೋ ಡೌಟ್. ನೀವು ಹೇಳಿದ ಕ್ವಶನ್ ಏನು ಸರ್, ಈ ಬಣ ರಾಜಕೀಯಗಳು ನಾಳೆಯಿಂದೇನೋ ಇಟ್ ವಿಲ್ ನಾಟ್ ಸ್ಟಾಪ್. ನೀವು ಸುಂದರೇಶ್ ಅವರು ಅವರ ಪಾರ್ಟಿಯ ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದಾರೆ, ಅವ್ರು ಹೇಳ್ತಾರೆ, ಬಟ್ ಇಟ್ ವಿಲ್ ನಾಟ್ ಸ್ಟಾಪ್. ಏನಕ್ಕಂತ ಹೇಳ್ತಾ ಇದ್ದೀನಿ, ಲಾಸ್ಟ್ ಟೈಮು ಕೂಡ HDK ಒಟ್ಟಿಗೆ ಹೋಗಿ ಕಾಂಗ್ರೆಸ್ ಅವರು ಯಾವಾಗ ರಾಜಕೀಯ ಮಾಡಿದ್ರು, ಅದ್ರ ನಂತರ ಏನಾಯಿತು, ಸಿದ್ದರಾಮಯ್ಯನವರು ಹಿಂದ್ಗಡೆ ಇದ್ರು ಕೂಡ ಲಾಸ್ಟ್ಗೆ 17 ಜನ ಹೋಗಿ BJP ಒಟ್ಟಿಗೆ ಓಡೋಗಿದ್ದು ಸಿಚುವೇಶನ್ ನಾವು ನೋಡಿದ್ವಿ. ಯಾವ ರೀತಿಯಾಗಿ ಭೈರತಿ ಬಸವರಾಜು ಎಲ್ಲ, ರಮೇಶ್ ಜಾರಕಿಹೊಳಿ CM ಒಟ್ಟಿಗೆ ಇದ್ದವರು, ನಮ್ಮ ಡಾಕ್ಟರ್ ಸುಧಾಕರ್ ಎಲ್ಲ ಓಡೋಗ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಹೋದಾಗ ಎಲ್ಲೋ ಬಂದಿತ್ತು ಸಿದ್ದರಾಮಯ್ಯನವರೇ 17 ಜನರನ್ನು ಕಳಿಸ್ಕೊಟ್ರು ಅಂತ. ಸಿದ್ದರಾಮಯ್ಯನವರೇ ಇದನ್ನು ಪಿತೂರಿ ಮಾಡಿದ್ರು. 17 HDK ಸರ್ಕಾರವನ್ನು ಬೀಳಿಸ್ಲಿಕ್ಕಾಗಿ ಸಿದ್ದರಾಮಯ್ಯನವರು ಮಾಡಿದ ತಂತ್ರ, ಸ್ಟ್ರಾಟಜಿ ಇದಾಗಿದೆ. ರಾಜಕೀಯದಲ್ಲಿ ನೀವು ಹೇಳ್ತೀರಲ್ಲ, ಆ ಸ್ಟ್ರಾಟಜೀಸ್ ಎಲ್ಲ ಕಡೆ ಆಗುತ್ತೆ, ಅದೇನು ತಪ್ಪಲ್ಲ. ಒಬ್ಬ ರಾಜಕಾರಣಿ, ಈಗ DK ಶಿವಕುಮಾರ್ ಬಗ್ಗೆ ಮಾತಾಡಿದ್ರೆ, ಹೌದು ಸಿದ್ದರಾಮಯ್ಯನವರನ್ನು ಅಧಿಕಾರ ಕಸಿದುಕೊಳ್ಳುವುದು ಅಂತ ನಾವು ಹೇಳಲಿಕ್ಕಾಗಲ್ಲ. ಐ ಡಿಸರ್ವ್, ಐ ವಾಂಟ್ ಇಟ್ ಅಂತ ಹೇಳೋದು.
ವಿ ಕಾನ್ ಸಿದ್ದರಾಮಯ್ಯವ್ರನ್ನವ್ರು ಕಸ್ಕೊಂಡ್ರು ಅಂತ. ಬಟ್ ಕಾಂಗ್ರೆಸ್ಗೆ ನಾಳೆಯಿಂದ ಚಾಲೆಂಜಸ್ ಇಲ್ವಾ ಅಂತ ಕೇಳುವ ಪ್ರಶ್ನೆಗೆ ಇಟ್ ಈಸ್ ಡೆಫಿನೆಟ್ಲಿ ದರ್ ಇಸ್ ಲಾಟ್ ಆಫ್ ಚಾಲೆಂಜ್. ನೀವು ಏನೇ ಹೇಳಿ, ಈಗ ನಾಳೆ ಎಲ್ಲಿ ಈಗ ಹೊಸ ಕ್ಯಾಬಿನೆಟ್ ಆಗುತ್ತಲ್ಲ, ಅಲ್ಲಿಂದನೇ ಚಾಲೆಂಜಸ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದಲ್ಲ. ನಾಳೆ KPCC ಅಧ್ಯಕ್ಷರು ಯಾವಾಗ ರಾಜೀನಾಮೆ ಕೊಡ್ತಾರೆ, CM ಯಾವಾಗ ರಾಜೀನಾಮೆ ಕೊಡ್ತಾರೆ, ಲೈಕ್ ಆಗ ಸಮೀವುಲ್ಲಾ ಹೇಳ್ದಂಗೆ CM ವಿಲ್ ಬಿಕಮ್ ವೆರಿ ಮಚ್ ಫ್ರೀ ಟುಮಾರೋ. 3 ವರ್ಷ CM ಅವರು ತಾನೇ ಸರ್ಕಾರವನ್ನು ನಡೆಸಿದ್ರಿಂದ ಏನು DK ಶಿವಕುಮಾರ್ ಅವರು ಯಾವುದೇ ಒಂದು ಏನು ಅಧಿಕಾರವನ್ನು ಬಳಸ್ಕೊಂಡಿಲ್ಲ ಅಂತಲ್ಲ. DK ಶಿವಕುಮಾರ್ ಅವರು KPCC ಅಧ್ಯಕ್ಷರು ಒಟ್ಟಿಗೆ DCM ಅಂತ ಕರೆದ್ರೂ ಕೂಡ ಅವರನ್ನು CM ತರನೇ ಅವನು ರಾಜ್ಯಾಡಳಿತ CM ರೀತಿಯಾಗಿ ಅವನು ರಾಜ್ಯ ಆಡಳಿತವನ್ನು ಮಾಡ್ತಾ ಇದ್ರು. ಅವರು ಎಲ್ಲ ಕಡೆಯಲ್ಲಿ ಈಕ್ವಲ್ ಟು CM. ನೀವು ನೋಡ್ತಾ ಇದ್ರಿ, ಸ್ಟಾರ್ಟಿಂಗ್ ಗವರ್ಮೆಂಟ್ ಆದಾಗ CM ಎಲ್ಲಿ ಕೂಡ್ತಾರೆ ಅಲ್ಲೇ ಚೇರ್ ಹಾಕೋತಾ ಇದ್ರು DK ಶಿವಕುಮಾರ್ ಅವರು. ಈಗ ಏನಾಗಿದೆ ಅಂದ್ರೆ ಓನ್ಲಿ ಡೆಸಿಗ್ನೇಟೆಡ್ CM ಆಗಿದ್ದಾರೆ. ಈಗ ನಾವು ಇಫ್ ಯು ಸಿ ಎನಿ ಚೇಂಜಸ್, DK ಶಿವಕುಮಾರ್ ನಾಳೆ ಮುಖ್ಯಮಂತ್ರಿಗಳು ಅನ್ನೋ ಒಂದು ಪದ ಬಿಟ್ರೆ ರಿಮೈನಿಂಗ್ ಎವ್ರಿಥಿಂಗ್ ಎಂಜಾಯ್ಡ್. ಎಲ್ಲ ಅಧಿಕಾರವನ್ನು DK ಶಿವಕುಮಾರ್ ಅವರು ಅಧಿಕಾರವನ್ನು ಉಪಯೋಗಿಸಿದ್ದಾರೆ, ಬಳಸ್ಕೊಂಡಿದ್ದಾರೆ. ದರ್ ಇಸ್ ನೋ ಡೌಟ್. ಬಟ್ ನಾಳೆಯಿಂದ ಕಾಂಗ್ರೆಸ್ಗೆ ನೀವೇನಾದರೂ ಚಾಲೆಂಜ್ ಇಲ್ಲೋ ಅಂತ ಕೇಳಿದ್ರೆ ಇಟ್ಸ್ ಎ ಮೋರ್ ಚಾಲೆಂಜ್ ಫ್ರಮ್ ಟುಮಾರೋ, ಬಿಕಾಸ್ ಸಿದ್ದರಾಮಯ್ಯ ಇಸ್ ರಿಲೀವ್ಡ್ ಫ್ರಮ್ ದ ಟೆನ್ಷನ್ಸ್. ಸಿದ್ದರಾಮಯ್ಯನ ಪ್ರೆಷರ್ ಇದೆ ಅಲ್ಲ, ಅದು ಇಳಿವರೆಗೆ ಮಾತ್ರ, ನಾಳೆವರೆಗೆ ಮಾತ್ರ. ಆ್ಯಂಡ್ ಸಿದ್ದರಾಮಯ್ಯ ಇಸ್ ವೆರಿ ಕೂಲ್ ಪರ್ಸನ್. ನೀವು ಗೊತ್ತು, ಸ್ಟ್ರಾಟಜಿ ಅಂತ ಹೇಳ್ತಾರೆ, DKನೂ ಸ್ಟ್ರಾಟಜಿ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಮಾಡೇ ಮಾಡ್ತಾರೆ, ದರ್ ಇಸ್ ನೋ ಡೌಟ್. ಆ್ಯಂಡ್ ಸಿದ್ದರಾಮಯ್ಯನವರೊಟ್ಟಿಗೆ ಒಂದು ಬಣ ಇದೆ, DK ಒಟ್ಟಿಗೆ ಒಂದು ಬಣ ಇದೆ, ಇಲ್ಲ ಅಂತ ಅಲ್ಲ. ನಾಳೆ ಏನು ಹೊಸ ಕ್ಯಾಬಿನೆಟ್ ಆಗುವಾಗ ಎಷ್ಟು DK ಕಡೆಯವರು, ಎಷ್ಟು ಸಿದ್ದರಾಮಯ್ಯ ಕಡೆಯವರು. ಈಗ ಸಿದ್ದರಾಮಯ್ಯನ ಕೇಳಿದ ಒಂದು ಕ್ವಶನ್ ನಿನ್ನೆ ಹೈಕಮಾಂಡ್ಗೆ ಏನಿಗಂದ್ರೆ, ನನ್ನ 2-3 ಕ್ವಶನ್ ಇದೆ. ನನ್ನ ಬೆಂಬಲಿಗರಿಗೆ ಯಾವ ರೀತಿಯಾಗಿ ನೀವು ಪೊಸಿಷನ್ಗಳನ್ನು ಕೊಡಬಹುದು, ನನ್ನ ಬೆಂಬಲಿಗರಿಗೆ ನೀವು ಅನ್ಯಾಯ ಆಗದಾಗೆ ಯಾವ ರೀತಿಯಾಗಿ DKಯ ಸರ್ಕಾರದಲ್ಲಿ ನೋಡ್ತೀರಿ, ನನ್ನನ್ನು ನಂಬಿದವರಿಗೆ ನಾನು ದ್ರೋಹ ಮಾಡಿದಂಗೆ ಆಗಬಾರ್ದು. ಎಸ್, ನಾನು ಗ್ರಾಟಿಟ್ಯೂಡ್ ಇದೆ, ನನಗೆ ಆ ಹಾನೆಸ್ಟಿ ಇದೆ, ನಾನು ರಾಜೀನಾಮೆ ಕೊಡ್ತೀನಿ. ಬಟ್ ನನ್ನನ್ನು ನಂಬಿದವರಿಗೆ ನಾನು ಬ್ಯಾಕ್ ಸ್ಟೆಪ್ ಮಾಡಿದೆ. ಹೌದು, ಇವರು 8 ವರ್ಷ ಅಧಿಕಾರ ಉಪಯೋಗಿಸ್ಕೊಂಡ್ರು, ನಾವು ಇವರನ್ನು ನಂಬ್ಕೊಂಡು ಇವರ ಹಿಂದೆ ಇದ್ವಿ, ಇವ್ರು ನಮ್ಮ ರೋಡಲ್ಲಿ ಬಿಟ್ಟು ಹೋಗ್ಬಿಟ್ರು, ಇವ್ರದ್ದು ಮುಗೀತು, ಇವರ ಮಗನಿಗೇನೋ ಕ್ಯಾಬಿನೆಟ್ ಬರ್ತ್ ಕೇಳ್ಬಿಟ್ರು, ಅಲ್ಲ ನಾಳೆ ಇವನು ಮಗ ಏನೋ DCM ಆಗ್ತಾನೆ, ನಮ್ಮನ್ನೆಲ್ಲ ಇಲ್ಲಿ ಬಿಟ್ಬಿಟ್ರು, ಈಗ ನನಗೆ DKನೂ ಇಲ್ಲ ಇವರು ಇಲ್ಲ ಅಂತ ಪರಿಸ್ಥಿತಿ ಬರಬಾರ್ದು. ನಾಳೆ DK ಕ್ಯಾಬಿನೆಟ್ ಆದರೆ ಅಲ್ಲಿ ನಮಗೆ ಯಾವ ರೀತಿಯ ಅಧಿಕಾರಗಳಿರ್ತವೆ ನನ್ನ ಬೆಂಬಲಿಗರಿಗೆ. ಪಾರ್ಟಿ ಕಡೆ ಬಂದರೆ ಯಾವ ರೀತಿಯ ಕಂಟ್ರೋಲು ನಮ್ಮ ಬೆಂಬಲಿಗರಿಗಿರುತ್ತೆ ಅನ್ನೋದನ್ನು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಕೇಳಿದ್ದಾರೆ. ಈಗ ಹೈಕಮಾಂಡ್, ನೀವು ಹೇಳ್ತಿರಲ್ಲ, ಹೈಕಮಾಂಡ್ ಮೇಲೆ ಇರುವಂತಹ ಜವಾಬ್ದಾರಿ ಏನಂದ್ರೆ, ಈಗ DK ಏನು ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ, ವೇಣುಗೋಪಾಲ್ ಅವರು ಬರ್ತಾ ಇದ್ದಾರೆ, ವಾಟ್ ನೆಕ್ಸ್ಟ್ ಅನ್ನೋದು. ಈಗ ಎಸ್, ಡಿಸಿಷನ್ ಈಸ್ ಟೇಕನ್, ದೆರ್ ಇಸ್ ನೋ ಡೌಟ್. ಯಾರು ಏನು ಹೇಳಿದ್ರು, ನಾಳೆ 2 ರಾಜೀನಾಮೆಗಳು ಆಗುವುದು ಸತ್ಯ, DK ಶಿವಕುಮಾರ್ ಅವರು ಪ್ರತಿಜ್ಞಾ ವಿಧಿ ಸ್ವೀಕರಿಸುವುದು ಸತ್ಯ. ಬಟ್ ಅದರ ಮಧ್ಯೆ ಕಾಂಗ್ರೆಸ್ ಇರುವ ಚಾಲೆಂಜ್ ಏನಾಗಿದೆ ಅಂದ್ರೆ, ಮಗು ಹುಟ್ಟುವಾಗಲೇ ಪ್ರಾಬ್ಲಮ್ ಆಗಬಾರ್ದು. ನಾಳೆ ಹುಟ್ಟುತ್ತಾ ಇದೆ ಇನ್ನೊಂದು ಮಗು, ಇಟ್ ಶುಡ್ ಬಿ ವೆರಿ ಹೆಲ್ತಿ ಕಿಡ್. ಅದರ್ವೈಸ್ ಇಟ್ ಈಸ್ ನಾಟ್ ಈಸಿ ಟು DK ಶಿವಕುಮಾರ್ ಅಷ್ಟು. ನೀವು ಹೇಳಿದ್ರೆ ಇದು ಈಜಿಯಾ, ಇದು ಏನೋ ಒಳ್ಳೆ ಹೂವಿನ ಹಾಸಿಗೆನ ಅಂತ ಕೇಳಿದ್ರೆ ನೋ, ನೆವರ್. ಈ 2 ವರ್ಷ, ಲಾಸ್ಟ್ 1 ಇಯರ್ ಇಸ್ ಎಲೆಕ್ಷನ್ ಇಯರ್. ನಿಮ್ಗೆ ಗೊತ್ತಿದೆ, ಇನ್ನು 2 ವರ್ಷ DK ಶಿವಕುಮಾರ್ ಅವ್ರಿಗಿರೋದು. ಒಂದನೇದಾಗಿ ಲಾಸ್ಟ್ 1 ಇಯರ್ ಇಸ್ ಎಲೆಕ್ಷನ್ ಇಯರ್. ಯಾವುದೇ CM ಆಗಲಿ, ಸರ್ಕಾರಕ್ಕಾಗಲಿ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ಎಲೆಕ್ಷನ್ಗಳನ್ನು ಎದುರಿಸುವುದು 2028ಕ್ಕೆ ಅಷ್ಟೇನು ಈಸಿಯಾಗಿಲ್ಲ. ಅದು ಕಬ್ಬಿಣದ ಕಡಲೆ ಅಂತ ಕಾಂಗ್ರೆಸ್ ಅವರಿಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ನಂಬರ್ 1, ಈ 1 ವರ್ಷ ಇದೆ ಅಲ್ಲ, ಫೈನಾನ್ಷಿಯಲ್ ಕೆಪಾಸಿಟಿ ಆಫ್ ದ ಗವರ್ಮೆಂಟ್ ಯಾವ ರೀತಿ ಇದೆ, ಯಾವ ರೀತಿಯ ಡೆವಲಪ್ಮೆಂಟ್ಗಳು ಆಗಿದ್ದಾವೆ, ಯಾವ ರೀತಿ ಡೆವಲಪ್ಮೆಂಟ್ಗಳು ಆಗಿಲ್ಲ, ಈ ಭಾಗ್ಯದಿಂದ ಯಾವುದೆಲ್ಲ ದುರ್ಭಾಗ್ಯಕ್ಕೆ ಹೋಗಿದೆ ಅದನ್ನು ಮಾಡಬೇಕಾಗತ್ತೆ. ಕೆಲವರಿಗೆ ಭಾಗ್ಯ, ಇನ್ನು ಹಲವರದು ದುರ್ಭಾಗ್ಯ. ಇದು ನಮ್ಗೆಲ್ರಿಗೆ ಗೊತ್ತಿದೆ. ವಾಟ್ ಈಸ್ ಹ್ಯಾಪನಿಂಗ್ ರಿಯಾಲಿಟಿ ಎಲ್ರಿಗೂ ಗೊತ್ತಿದೆ. ಆ ರೀತಿಯಾಗಿ ಸಿದ್ದರಾಮಯ್ಯನವರು ಮಂಡಿಸಿದಂತಹ ಬಜೆಟ್ಗಳು, ಆ ಫೈನಾನ್ಷಿಯಲ್ ಸ್ಟ್ರಾಟಜಿಗಳು, ಆ ಫೈನಾನ್ಷಿಯಲ್ ಡಿಸಿಪ್ಲಿನ್ಗಳನ್ನು DK ಅವರು ತಗೊಂಡೋಗುವಂತಹ ಒಂದು ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ.